ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವಾಗ ನಾನು ಕೆಲಸಕ್ಕೆ ಕೊಡಬೇಕು, ಟೈಮ್ ಆಗ್ಬಿಟ್ಟೈತೆ. ಮನೇಲೆ ವೀಡಿಯೋ ಸ್ಟಾರ್ಟ್ ಮಾಡೋದು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಟೈಮು ಗಡಿಯಾರದಲ್ಲಿ ನೋಡಿದ್ರೆ 8:40 ತೋರಿಸ್ತೈತೆ. ಆದರೆ ನನ್ನ ಫೋನಲ್ಲಿ ಒಂದು 10 ನಿಮಿಷ ಜಾಸ್ತಿ ಇರುತ್ತೆ. 8:40 ಅಂದರೆ 8:50 ಇರುತ್ತೆ. ಮತ್ತು ನಿಮಗೆ ಒಂದನ್ನು ಹಂಚ್ಕೊಳ್ಳೋಕ್ಕಾಗಲಿಲ್ಲ. ಏನು ಅಂದರೆ ನಮ್ಮ ಮನೆಗೆ ಟೇಬಲ್ ಸ್ಪೆನ್ ತಂದೆ. ಇದನ್ನು ಟೋಟಲ್ 3,500 ರೂಪಾಯಿ ಆಯಿತು ಇದನ್ನು ತಂದಿದ್ದು. ಇದು ಹೋಗಿ ಪ್ರಭಾ ಟಾಕೀಸ್, ಕೆ ಡಿ ಸ್ಟ್ರೀಟಲ್ಲಿ ಪ್ರಭಾ ಟಾಕೀಸ್ ಹತ್ರ ತಂದಿದ್ದು ನಾನು. ಅದ್ರ ಹತ್ರ ಒಂದು ಪಕ್ಕದಲ್ಲಿ ಅಂಗಡಿ ಐತೆ, ಅಲ್ಲಿ ತಂದಿದ್ದು 3,500 ರೂಪಾಯಿ. ಇಲ್ಲೆಲ್ಲ ತಗೊಂಡಿದ್ರೆ ಜಾಸ್ತಿ ಆಯ್ತದೆ ಅಂದ್ಬಿಟ್ಟು ಸಿಟಿಗೆ ಹೋಗಿದೆ. ಅಲ್ಲಿ ಕಮ್ಮಿಗೆ ಸಿಗುತ್ತೆ ಸ್ವಲ್ಪ ಇರೋದ್ರಲ್ಲಿ ಅಂದ್ಬಿಟ್ಟು ಮತ್ತು ಅದು ತಗೊಬಂದ್ಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಏನೋ ತಗೋಬೇಕಾಯ್ತು, ತಗೊಬಂದೆ. ಮನೇಲಿ ನಮ್ಮ ತಾಯಿ ಉಪ್ಪಿಟ್ಟು ಮಾಡಿರ್ಬೇಕು, ಅದನ್ನು ಬೊಯ್ಕ ಮಾಡೋರೆ ಸಿಕ್ಕಾಪಟ್ಟೆ. ಇಲ್ಲಿ ನೋಡಿ ಉಪ್ಪಿಟ್ಟು ಮಾಡೋರೆ, ಇದನ್ನು ತಿನ್ನಬೇಕು. ಇವಾಗ ಇದು ತಿನ್ಕೊಂಡು ಕೆಲ್ಸಕ್ಕೆ ಕೊಡಬೇಕು. ಕೆಲಸಕ್ಕೆ 9:30ಗೆಲ್ಲ ಇಲ್ಲೇ ಇರಬೇಕು. ಪಕ್ಕದಲ್ಲಿ ಅಂದರೆ ಒಂದು 10 ಕಿಲೋಮೀಟ್ರ್ ಐತೆ ಬರ್ಡುಂಪುರಕ್ಕೆ ಹೋಗ್ಬೇಕು. ಇವತ್ತಿನ ಕೆಲಸ ಅಲ್ಲೇ. ನೆನ್ನೆ ಮೊನ್ನೆಯೆಲ್ಲ ಕೆಲಸ ಮಾಡಿದ್ದೀನಿ, ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಾಗಿರ್ಲಿಲ್ಲ. ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿರ್ಲಿಲ್ಲ. ಇವತ್ತು ಮಾಡೋದು ಅಂದ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಡೈಲಿ ವೀಡಿಯೋ ಮಾಡೋಕ್ಕೆ ಆಯ್ತಾನೇ ಇಲ್ಲ, ಏನೋ ಗೊತ್ತಿಲ್ಲ. ಪ್ಲೀಸ್ ಈ ವಿಷಯದಲ್ಲಿ ಮಾತ್ರ ನನ್ನ ಕ್ಷಮಿಸ್ಬಿಡಿ, ಸಾರಿನೂ ಕೇಳ್ತೀನಿ. ಇವಾಗ ಗೈಸ್, ಮತ್ತು ನಿಜವಾಗ್ಲೂ ಬೆಳಿಗ್ಗೆ ಎದ್ದೇಟ್ಗೆ ಮೈಂಡು ಫ್ರೆಶ್ ಇರ್ಬೇಕು ಗೈಸ್. ನಮ್ಮ ಮನೇಲಿ ನಮ್ಮ ತಾಯಿ ಅದು ಇದು ಅಂದಾಗ ನನಗೂ ಸ್ವಲ್ಪ ಬೇಜಾರಾಯ್ತದೆ. ನಾನು ಒಂದೆರಡು ಮಾತಾಡ್ತೀನಿ, ಅವಾಗ ಅವರು ಕೆಳಗೆ ಇನ್ನೂ ಒಂದೆರಡು ಮಾತಾಡ್ತಾರೆ. ಹಂಗೆ ಮಾತಾಡಿ ಅದನ್ನು ತಲೆಗೆ ಹಾಕೊಂಬಿಟ್ರಾಗ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡ್ತದೆ. ಸಿಕ್ಕಾಬಟ್ಟೆ ನನಗೆ ಏನು ಕೊರೀತೈತೆ ಅಂದರೆ ಮನಸ್ಸಲ್ಲಿ ದುಡ್ಡು ಮಾಡಬೇಕು ಗೈಸ್. ನಿಜವಾಗ್ಲೂ ದುಡ್ಡಿಲ್ಲ ಅಂದರೆ ಹೊರಗಿನವರೆಲ್ಲ ನಮ್ಮ ಮನೆಯವ್ರು ಕೂಡ ನಮಗೆ ರೆಸ್ಪೆಕ್ಟ್ ಕೊಡೋಲ್ಲ. ದುಡ್ಡು ಮಾಡಬೇಕು ಲೈಫಲ್ಲಿ, ಏನಾರು ಒಂದು ಮಾಡಲೇಬೇಕು. ಮಾಡಿಬಿಟ್ಟು ನಮ್ಮದು ಅಂತ ಸ್ವಂತ ಏನಾರು ಮಾಡಬೇಕು. ನಮ್ಮ ಅಪ್ಪ ಅಮ್ಮದಿರು ಅವ್ರು ಮಾಡಿರೋದ್ರಲ್ಲೂ ಇರೋಕ್ಕೆ ಹೋಗ್ಬಾರ್ದು. ನಮ್ಮದು ಅಂತ ಏನಾರು ಒಂದು ಮಾಡಬೇಕು. ಮಾಡಿದಾಗಲೇ ನಮಗೂ ಒಂದು ವ್ಯಾಲ್ಯೂ, ನಮಗೂ ಒಂದು ಬೆಲೆ. ಅದನ್ನು ಮಾಡಬೇಕು ಅನ್ಕೊಂಡಿದ್ದೀನಿ ಲೈಫಲ್ಲಿ. ಏನಾರು ಒಂದು ಮಾಡಲೇಬೇಕು ಗೈಸ್. ಮಾಡ್ತೀನಿ, ಬಿಡಲ್ಲ ಗೈಸ್. ನನ್ನ ಮೈಂಡಲ್ಲಿ ಈ ನಡುವೆ ಏನಿತ್ತು ಅಂದರೆ ಯೂಟ್ಯೂಬಲ್ಲಿ ದುಡ್ಡು ಬರ್ತದೆ, ಯೂಟ್ಯೂಬಲ್ಲೇ ಜಾಸ್ತಿ ಗ್ರೋತ್ ಆಗೋದು ನೋಡ್ದ. ಕೆಲಸನೂ ಅಷ್ಟೇ ಕಮ್ಮಿ ಮಾಡ್ದ. ಅದರಿಂದ ಉಪ್ಪಿಟ್ಟು ತಿಂತಿದ್ದನ್ನೆಲ್ಲ ಕರೆಕ್ಟಾಗಿ ಮಾತಾಡೋಕ್ಕಾಯ್ತಿಲ್ಲ. ಯೂಟ್ಯೂಬಲ್ಲಿ ದುಡ್ಡು ಬರ್ತದೆ, ಗ್ರೋತ್ ಆಗೋದು, ಇನ್ನೂ ಜಾಸ್ತಿ ದುಡ್ಡು ಬರೋಂಗೆ ಮಾಡ್ಕೊಳ್ಳೋದ ಅಂತ ನಾ ಯೋಚನೆ ಮಾಡ್ಕೊಂಡು ಸ್ವಲ್ಪ ಕೆಲಸ ಕಮ್ಮಿ ಮಾಡಿಬಿಟ್ಟಿದೆ ಗೈಸ್. ಕೆಲಸ ಕಮ್ಮಿ ಮಾಡಿದಾಗಿಂದ ನಿಜವಲ್ಲೂ 10 ರೂಪಾಯಿ ಜೋಬಲ್ಲಿಲ್ಲ, 5 ರೂಪಾಯಿನೂ ಕೂಡ ಜೋಬಲ್ಲಿಲ್ಲ. ಕೆಲಸ ಆಮೇಲೆ ಇವಾಗ ನನ್ನ ಮನಸ್ಸಲ್ಲಿ ಏನು ಗೊತ್ತು ಅಂದರೆ ಕೆಲಸಕ್ಕೂ ಹೋಗೋದ, ಯೂಟ್ಯೂಬ್ನು ಮಾಡೋದ. ಯೂಟ್ಯೂಬ್ ಏನು ಅಂದರೆ ಅದೇ ಯೂಟ್ಯೂಬ್ನ ನಂಬ್ಕೊಳಕ್ಕಾಗಲ್ಲ. ಯೂಟ್ಯೂಬ್ ನಂಬ್ಕೊ ಕೂತ್ಕೊಳ್ಳೋಕ್ಕಾಗಲ್ಲ ಗೈಸ್ ಯಾವುದೇ ಕಾರಣಕ್ಕೂ. ಅದಕ್ಕೆ ನನ್ನ ಕೆಲಸನೂ ಮಾಡ್ತಿರೋದು, ಕೆಲಸನೂ ರಜೆ ಹಾಕೋದು ಬೇಡ ಇನ್ನು ಮುಂದೆ ಅಂತ ಅಂದ್ಕೊಂಡಿದ್ದೀನಿ. ಕೆಲ್ಸಕ್ಕೆ ಹೋಗೋದ ಡೈಲಿ ಒಂದಿನೂ ರಜೆ ಆಗ್ತದಂಗೆ. ಮತ್ತು ವೀಡಿಯೋನು ಒಂದಿನೂ ನಿಲ್ಸೋದಂಗೆ ಮಾಡೋ ಅಂತ ಮಾಡ್ತಿರ್ತೀನಿ. ಆದರೆ ಏನು ಪ್ರಾಬ್ಲಮ್ ಬರ್ತದೋ ಗೊತ್ತಿಲ್ಲ, ಸ್ಟಾಪ್ ಮಾಡಿಬಿಡ್ತೀನಿ. ಮುಂದೆ ಮಾಡೋಕ್ಕೆ ಹೋಗಲ್ಲ. ಮಾಡೋಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮಾಡೋಕ್ಕೆ ವೀಡಿಯೋನ ಡೈಲಿ ಬಿಡ್ತೀನಿ ಅಂತಲೂ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಕನ್ಫರ್ಮ್ ಆಗಿ ಹೇಳ್ದಾಗೆ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ನಾನು ಕನ್ಫರ್ಮ್ ಆಗಿ ಹೇಳೋದು, ಸ್ಟಾಪ್ ಮಾಡೋದು, ನಿಮಗೂ ಬೇಜಾರಾಗೋದು, ಅದು ನನಗೆ ಇಷ್ಟ ಆಗೋಲ್ಲ. ಕೆಲವು ಸಾರಿ ಇನ್ಸ್ಟಾಗ್ರಾಮಲ್ಲೇ ವೀಡಿಯೋ ಮಾಡುವಾಗ ಸುಮಾರು ಜನ ಡೈಲಿ ವೀಡಿಯೋ ಮಾಡಿ ಅಂತ ಹೇಳ್ತಿದ್ರು. ಆವಾಗ ನಾನು ಮಾಡ್ತೀನಿ ಅಂತ ಎಲ್ಲ ಮಾತೆಲ್ಲ ಕೊಟ್ಬಿಟ್ಟು ನಾನು ಏನೇನೋ ಹೇಳ್ಬಿಟ್ಟು ಬಿಡ್ದೋಕ್ಕಾಗ್ದಂಗೆ ಹಂಗೆ ಬೇಜಾರಾಗ್ಬಿಡ್ತು. ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅವ್ರಿಗೂ ಬೇಜಾರು ಮಾಡೋದು ಬೇಡ, ನಿಮಗೂ ಬೇಜಾರು ಮಾಡೋದು ಬೇಡ. ಆ ಉದ್ದೇಶಕ್ಕೆ ನಾನು ಡೈಲಿ ವೀಡಿಯೋ ಹಾಕ್ತೀನಿ ಅಂತ ಅನ್ನೋಕ್ಕಾಗಲ್ಲ ಗೈಸ್. ಬರ್ಡುನ್ಪುರ ಹತ್ರ ಬಂದೆ. ಮತ್ತು ನಾವು ಕೆಲಸ ಮಾಡಬೇಕಾಗಿರೋ ಬಿಲ್ಡಿಂಗ್ ತೋರಿಸ್ತೀನಿ ನೋಡಿ, ಡಿಸೈನ್ ಯಾವ ಥರ ಕಾಣುತ್ತೆ ದೂರದಿಂದ ಅಂತ. ಇದು ಸೈಡಿಂದ ಈ ಥರ ಕಾಣುತ್ತೆ. ಇಲ್ಲಿ ಈ ಬಿಲ್ಡಿಂಗು ಪ್ರಿಂಟಿಂದ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಇದೇ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಿರೋದು. ಮತ್ತು ಇವತ್ತೊಂದು ಕೆಲಸ ಡ್ರೆಸ್ಗಳನ್ನ ತಗಬೇಕು, ಅದನ್ನು ತೋರಿಸ್ತೀನಿ. ನಮ್ಮ ಮಾವ ಮತ್ತು ನಮ್ಮ ಪುಟ್ಸಮ್ಮಣ್ಣ ಇಬ್ಬರು ಇನ್ನೂ ಬಂದಿಲ್ಲ. ಅವರು ಇಲ್ಲೇ ಮಾವನಹಳ್ಳಿ. ನಮ್ಮ ಮಾವ ಇಲ್ಲೇ ಪಕ್ಕದೂರ, ಒಂದು 5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಇಲ್ಲಿ ನೋಡಿ ಪ್ರಿಂಟಿಂದ ಯಾವ ಥರ ಕಾಣುತ್ತೆ ಡಿಸೈನು ಮನೆ. ನಮ್ಮ ಮಾವ ಬತ್ತವ್ರೆ ಗೈಸ್, ಅಲ್ಲಿ ನಮ್ಮ ಮಾವ ಬತ್ತವ್ರೆ ಹೇಳ್ತಿದ್ದಂಗೆ. ಮತ್ತು ಇವತ್ತೊಂದು ಕೆಲಸ ತೋರಿಸ್ತೀನಿ ಮನೆ ಏನು ಮಾಡಬೇಕು ಅಂತ. ಇವಾಗ ಅಂದರೆ ಬಿಲ್ಡಿಂಗೆಲ್ಲ ಹೊಡಿಬೇಕು ಗೈಸ್. ಈ ಲೈನು ಅಲ್ಲಿ ಮೇಲೆ ಕಾಣ್ತೈತಲ್ಲ ರೂಮು, ಅಲ್ಲಿ ಸಟ್ರೆಸ್ಗಳನ್ನ ಪಡಿ ಮಾಡಬೇಕು. ಇವತ್ತು ನಮ್ಮ ಮಾವನ, ನಮ್ಮ ಪುಡ್ಸಮ್ಮಣ್ಣ, ನಂದು 3 ಸೀಟು ಇದೆ ಕೆಲಸ. ಮತ್ತು ಒಳಗೆ ಇವು ಪಡಿ ಅಂದರೆ ಇವೇನು ಒಂದು 4 ಅವರ್ ಕೆಲಸ ಹಿಡಿಬೋದು, 2 ಅವರ್ 3 ಅವರು ಅಂದರೆ ಕಾಲಾವಧಿ ಅಲ್ವಾ ಅದಕ್ಕೆ. ಮತ್ತು ಒಳಗಡೆ ಕೆಲಸ ಇದೆ. ಇಲ್ಲಿ ನೋಡಿ ಇವೆಲ್ಲ ಸಟ್ರೆಸ್ಗಳೆಲ್ಲ ನಾವು ಪಡಿ ಮಣ್ಣೆ ಹಾಕಿದ್ದೀವಿ.
ಈ ಥರ ಮೇಲ್ಗಡೆನೂ ಮಾಡಬೇಕು. ಮಾಡಿಬಿಟ್ಟು ಕೆಳಗಡೆ ಬೀಡಿಂಗ್ ಹೊಡಿಬೇಕು. ಹೊಡೆದ್ರೆ ಸರಿಯುತ್ತೆ. ನಮ್ಮ ಪುಡ್ಸಮ್ಮನ ಬಂದವ್ರೆ. ಈಗ ಇವರು ಇದೇ ಕೆಲಸ, ಏಣಿ ತಗೋಬತ್ತಾರೆ, ಏಣಿ ಮೇಲೆ ಹತ್ತಿ. ಏನಿಲ್ಲ ಯಾಕ ಏನಿ ಎಲ್ಲಿ ಈಸ್ಕೊಬತ್ತೀನಿ ಅಂದ್ರಲ್ಲ, ಕೆಲಸ ಮಾಡ್ತಿದ್ರು ಗೈಸ್. ಇವಾಗ ಗಾರ ಕೆಲಸದವರು ಕಾಲು ಓದಿ ಎಲ್ಲ ಹಾಕೊಟ್ಟವ್ರೆ. ಇವಾಗ ನಾನು ಮೇಕ್ ಹತ್ತಬೇಕು. ಮತ್ತೆ ನಮ್ಮ ಮಾವನೂ ನಮ್ಮ ಪುಡ್ಸಮ್ಮನೂ ಕೆಳಗಡೆ ಕಟ್ ಮಾಡಿಕೊಡ್ತಾರೆ ಸಟ್ರಸ್ ಎಲ್ಲನೂ. ಇವಾಗ ಮೇಕ್ ಹತ್ಕೋಬೇಕು ನಾನು. ಇದ್ರ ಮೇಕ್ ಅಲ್ಲಿಗೆ ಕಿಟಕಿಗಳನ್ನ ಈಗ ಬಿಸಿಲು ಬಂದ್ಬಿಡ್ತದೆ, ಅದೊಂದು ಪ್ರಾಬ್ಲಮ್. ಈಗ ಇಲ್ಲಿ ಗಂಟ ಬಂದೈತೆ ಬಿಸಿಲು. ಹತ್ತಾಗ ಬಂದ್ಬಿಟ್ರೆ ಈ ಕಡೆ ಬಿಸಿಲು ಮಾಡ್ಬೇಕಾಯ್ತ, ಅಲ್ಲಿವರೆಗೂ ಬೇಗನೆ ಮಾಡ್ಕೋಬೇಕು. ಬಿಸಿಲು ಕೆಲಸ ಮಾಡೋಕ್ಕಾಗಲ್ಲ ಗೈಸ್. ನಾಳೆ ಅಮಾವಾಸ್ಯೆನಂತೆ, ಅದು ಇಲ್ಲಾಂದರೆ ಇದನ್ನು ನಾಳೆನೂ ಮಾಡ್ಕೋಬೋದಾಯ್ತು. ನಾಳೆ ಅಮಾವಾಸ್ಯೆ ಆಗಿರೋದ್ರಿಂದ ಕಾಲು ಓದಿ ಮೇಲೆ ಹತ್ತೋದು ಬೇಡ ಅಂದ್ಬಿಟ್ಟು ಇವತ್ತೇ ಹತ್ತಿರೋದು. ಇವತ್ತು ಈ ಕೆಲಸ ಮುಗಿಸ್ಕೊಬಿಟ್ರೆ ನಾಳೆ ಬೇಕಾದ್ರೆ ಕೆಳಗಡೆ ಕೆಲಸ ಮಾಡ್ಕೊಳ್ಳೋ ಅಂತ ನಮ್ಮ ಅವರು ಹತ್ತಿಸಿರೋದು. ಇವಾಗ ಹೇಳಿದ್ರು ನಾಳೆ ಅಮಾವಾಸ್ಯೆ ಅಂತ. ಇವಾಗ ಎಲ್ಲ ಕಟಿಂಗ್ ಮಾಡಿಕೊಟ್ಟು ಇಟ್ಕೆ ಸೆಟ್ಟಿಂಗ್ ಮಾಡಬೇಕು. ಸೆಟ್ಟಿಂಗ್ ಮಾಡಿಬಿಟ್ಟು ಇವೆಲ್ಲ ನೇತಾಕೊಂಡ್ರೆ ತಲೆನೇ ಕೆಟ್ಟೋಯ್ತು. ಒಂದು 5 ನಿಮಿಷ ಮಾಡಿಬಿಟ್ಟು ಇಲ್ಲಿ ಬಿಡ್ಬೇಕು ಗೈಸ್. ಎಲ್ಲವ್ರ ಇಲ್ಲಿ ಕೂತವ್ರೆ ನಮ್ಮ ಮಾವ. ಇದೇನಕ್ಕೆ ಅಯ್ಯ ಅಣ್ಣ ಇಂಚಸ್ ಹಾಕೊಡ್ತಾವನೆ. ಇವಾಗ ನಂದು ಆಲ್ರೆಡಿ ಒಂದು ಫಿಟ್ಟಿಂಗ್ ಮಾಡಿ ಬಿಚ್ಚಿದ್ದೀನಿ. ಒಂದು ಸಟ್ರಸ್ನ ಇಲ್ಲಿ ಆಲ್ರೆಡಿ ಸೆಟ್ಟಿಂಗ್ ಮಾಡಿ ನೇತಾಕಿ ಬಿಚ್ಚಿದ್ದೀನಿ. ಇದು ಆಲ್ರೆಡಿ ಪಿಟ್ಟ ತೋಡಿರೋದು ಗೈಸ್. ಇವಾಗ ಈ ಕಡೆದ ಪಿಟ್ ಮಾಡಬೇಕು. ಈ ಕಡೆ ಪಿಟ್ ಮಾಡಿಬಿಟ್ಟು ಆ ಕಡೆ ಹೋಗ್ಬೇಕು. ಆ ಕಡೆ ಸಟ್ರಸ್ 2 ಸಟ್ರಸ್ ಅವೇ ಬಾತ್ರೂಮು, ಅವು ಪಡಿ ಮಾಡಬೇಕು. ಅವನ್ನ ಪಡಿ ಮಾಡಿಬಿಟ್ಟು ಬಿಚ್ಚಾಕ್ಬೇಕು. ಮತ್ತು ನಮ್ಮ ಮಾವ ಗ್ಲಾಸ್ ತರಕ್ಕೆ ಹೋಗೋರೆ, ಗ್ಲಾಸ್ ಹೊಡ್ಕೋಬೇಕು. ಗ್ಲಾಸ್ ತಂದ ಮೇಲೆ ಇವಾಗ ಈ ಕಾಲು ಅವಧಿನ ಆ ಕಡೆ ಶಿಫ್ಟ್ ಮಾಡಬೇಕು. ಇಲ್ಲಿ ನಿಂತಿರೋದು ನಾನೇನಾದ್ರು ಮಿಸ್ಸಾಗಿ ಬಿದ್ದೋಗ್ಬಿಟ್ರೆ ಕೆಳಕ್ಕೆ ಕೈ ಕಾಲಿನಾಗ ಹೋಗ್ಬಿಡ್ತವೆ ಅಷ್ಟೇ, ಇನ್ನೇನು ಆಗೋಲ್ಲ. ಅಕಸ್ಮಾತ್ ಮಿಸ್ಸಾಗಿ ಬಿದ್ದರೆ ಪ್ರಾಣನೂ ಹೋಗ್ಬೋದು. ಹೋದರೆ ಕಲ್ಗಿಲ್ಗೆ ತಲೆ ಹೊಡೆದ್ಬಿಟ್ರೆ ವಯಸ್ಸು ನಮ್ಮ ಅಣ್ಣ ಅಲ್ಲಿ ನೋಡಿ. ಸ್ವೆಟ್ರಸ್ಸು ಪೂರ್ತಿ ಫಿಟ್ಟಿಂಗ್ ಮಾಡಿದ್ದೀನಿ ಎಲ್ಲನೂ. ಈಗ ಇದನ್ನು ಬಿಚ್ಚಾಕ್ಬೇಕು ಅಷ್ಟೇ. ಸ್ವೆಟ್ರಸ್ನ ಒಂದು ಗ್ಯಾಪ್ ಕೊಟ್ಟು ಈ ಥರ ಮಾಡಬೇಕು. ಗ್ಯಾಪ್ ಕೊಟ್ರೆ ಅದು ಆಡೋಕ್ಕೆ ಸಾಧ್ಯ. ನೋಡಿ ಈಗ ಯಾವ ಥರ ಆಡ್ತೈತೆ, ಈ ಥರ ಆಡ್ಬೇಕು. ಈ ಥರ ನೀಟಾಗಿ ಆಡಿದ್ರೆ ಸರಿ ಅಂತ. ಇವಾಗ ಬಿಚ್ಚಿದ್ದು ಕೊಟ್ಬಿಡ್ಬೇಕು. ಆ ಕಡೆನೂ ಸೇಮ್ ಇದೇ ಥರ ಮಾಡಬೇಕು ಬಾತ್ರೂಮ್ ಸ್ವೆಟ್ರಸ್ನ. ಗೈಸ್ ಊಟ ಟೈಮ್ ಆಗಿದೆ 1:30. ಮತ್ತು ಈ 4 ಸ್ವೆಟ್ರಸ್ ಎಲ್ಲ ಫಿಟ್ಟಿಂಗ್ ಆಗೈತೆ. ಹತ್ತಿಪಡಿ ಎಲ್ಲ ಮಾಡಿ ಸೆಟ್ಟಿಂಗ್ ಮಾಡಿ ಫಿಟ್ ಮಾಡಾಯಿತು. ಮತ್ತು ಇಲ್ಲಿ ಇವಾಗ ಗ್ಲಾಸ್ ಹೊಡ್ಕೋಬೇಕು. ಸ್ವೆಟ್ರಸ್ಗಳನ್ನೇನಾದ್ರು ಸ್ವೆಟ್ರಸ್ಗಳೆಲ್ಲ ಬಿಚ್ಕೊಂಡು ಫಿಟ್ಟಿಂಗ್ ಆಗಿರೋವೆಲ್ಲನ ಬಿಚ್ಕೊಂಬಂದು ಗ್ಲಾಸ್ ಹೊಡಿಬೇಕು. ಗ್ಲಾಸ್ ಹೊಡೆದ್ಬಿಟ್ಟು ಮತ್ತು ಗಿಲಾಪರ್ ಬಿಲ್ಡಿಂಗ್ ಹೊಡೆದ್ರೆ ಈ ಬಿಲ್ಡಿಂಗ್ದು ಕೆಲಸನೇ ಮುಗಿದೋಯ್ತ. ನಮ್ಮ ಮಾವರು ಇಲ್ಲಿ ಹೊಡಿತವ್ರೆ, ಗ್ಲಾಸ್ ಹೊಡಿತವ್ರೆ ಅವರು. ನಾವು ಇದು ಹಾಂ ನೀವು ಮಾಡೋದೆಲ್ಲ ಹಾಕ್ಬೇಕಮ್ಮ. ನೀವು ಮಾಡೋ ಕೆಲಸ ಎಲ್ಲನೂ ಏನು ಬರಲ್ಲ ಏನಂತ ಏನೇನೋ ಮಾಡಿರೋ ನೀನು. ಬತ್ತವ ಎಲ್ಲ ಬತ್ತವ. ಬರೋ ಟೈಮ್ಗೆ ಅದಕ್ಕೂ ಟೈಮ್ ಬೇಕು ಅಲ್ವಾ? ಬತ್ತವ ಎಲ್ಲ ಟೈಮ್ ಬೇಕು ಅಲ್ವಾ ಆಗ್ತವೆ. ಈಗ ಗೈಸ್ ಗ್ಲಾಸ್ ಹೊಡ್ಕೋಬೇಕು. ಈ ಸಟ್ರಸ್ ಎಲ್ಲ ಬಿಚ್ಕೊಂಡು ಅಲ್ಲಿ ಹೊಡಿತಾವ್ರೆ ಗ್ಲಾಸು. ಇದೇ ಥರ ಹೊಡ್ಕೋಬೇಕು. ಅವರು ಪೈಂಟ್ ಮಾಡೋರು. ಈ ಪೈಂಟ್ರಣ್ಣವ್ರಿಗೆ ನನ್ನ ಯೂಟ್ಯೂಬ್ ಚಾನಲ್ ತಗೊಡ್ತಾಯಿದ್ದೀನಿ. ನಾನು ಯೂಟ್ಯೂಬರು ಅಂತ ಹೇಳಿದೆ. ಆವಾಗಿಂದ ಅವ್ರಿಗೆ ಒಂದು ಒಳಗೆ ಕುತೂಹಲ ಬಂದ್ಬಿಟ್ಟೈತೆ ನಮ್ಮ ಅಕೌಂಟ್ ನೋಡಬೇಕು ಅಂತ. ಹೊಡಿನೇ ನಮ್ಮ ಬ್ಲೂ ಎಕ್ಸ್ಪ್ರೆಸ್ಸಿಂದ ಈ ಈಗ ಸಬ್ಸ್ಕ್ರೈಬರ್ ಮಾಡ್ಕೊಬಿಡಿ. ನಾನು ಮಾಡ್ಕೊಂಡೀನಿ ಇವೆಲ್ಲ ಮಾಡಿರುವೇಣ. ಯಾವ್ದು ಮಾಡಿರೋದೇನಾ? ಯಾವುದು ಹಾಕ ನೋಡ್ಬೇಕು ಅನ್ಸುತ್ತ ನೋಡಿ. ಅದೆಲ್ಲ ನನ್ನ ವಿಡಿಯೋಗಳು. ಕೆಲಸ ಫ್ರೀ ಇದ್ದಾಗ ನೋಡ್ತೀನಿ ಬಿಡಿ. ಕೆಲಸ ಫ್ರೀ ಇದ್ದಾಗ ನೋಡ್ತೀರಾ? ಗೈಸ್ ಅಣ್ಣವ್ರಿಗೆ ನಂದು ಯೂಟ್ಯೂಬ್ ಚಾನಲ್ ತಗೊಂಡಿದ್ದೀನಿ. ಅವ್ರು ನೋಡ್ಬೇಕು ಅಂದರು. ಆಮೇಲೆ ಫ್ರೀ ಆಗಿದ್ದಾಗ ನೋಡ್ತೀನಿ ವಿಡಿಯೋ ಅಂತಾರೆ. ಇವಾಗ ಗ್ಲಾಸ್ ಬಿಲ್ಡಿಂಗ್ ಇಲ್ಲಿ ನೋಡಿ, ಅಲ್ಲಿ ಬಿಲ್ಡಿಂಗ್ನ ಮೊಳೆ ಹೊಡಿತಾವನಿಲ್ಲ. ಈ ಬಿಲ್ಡಿಂಗ್ಗಳನ್ನ ಇಲ್ಲಿಗೆ ನಾನು ಹಾಕೊಡ್ಬೇಕು. ನಮ್ಮ ಅಣ್ಣನಿಗೆ ನೀಟಾಗಿ ಮೈಂಟ್ರು ಕಚ್ಚಿಸ್ಬೇಕು. ಇಲ್ಲ ಆಯ್ತಾ ನೋಡಿ, ಇದನ್ನು ಮೈಂಟ್ರು ಅಂತ ಹೇಳ್ತೀವಿ. ಇದನ್ನು ನೀಟಾಗಿ ಹಾಕಿ ಅಲ್ಲೊಂದು ಮೈಂಟ್ರು ಹಾಕಿ ಇದು ಸುತ್ತ ಕಟಿಂಗ್ ಮಾಡಿ ಕಟಿಂಗ್ ಮಿಷಿನ್ ನೋಡಿ. ಈ ಕಟಿಂಗ್ ಮಿಷಿನಲ್ಲಿ ಇದಕ್ಕೆ ಇದು ಹಾಕೊಂಡು ಕೂದು ಇದಕ್ಕೆ ಇಲ್ಲಿಗೆ ಹಾಕಿ ಹೊಡೆಯೋಕೆ ಕೊಡಬೇಕು ನಮ್ಮ ಅಣ್ಣಂಗೆ. ನಮ್ಮ ಅಣ್ಣ ಆ ಥರ ಮೊಳೆ ಹೊಡ್ಕತ್ತಾನೆ ಸಟ್ರಸ್ಗಳಿಗೆ. ಮತ್ತು ಈ ಅಣ್ಣವ್ರು ಗಾರ ಕೆಲಸದವರು. ಅದು ಇದು ಸಣ್ಣ ಪುಟ್ಟ ಕೆಲಸ ಅವ್ರು ಜಾಸ್ತಿ ಕೆಲಸ ಎಲ್ಲ ಅಣ್ಣ ಮಾಡ್ತಾವೆ. ಊಟಕ್ಕೆ ಹೋಗಿರೋಣ
ಎಲ್ಲಿಗೆ ಹೋಗಿದ್ರಿ? ಜೈಪುರಕ್ಕೆ ಹೋಗಿ ಮಾಡ್ಕೊಂಡ್ರಿ? ಜೈಪುರಕ್ಕೆ ಹೋಗಿ ಹೋಟ್ಲಲ್ಲೆಲ್ಲ ಊಟ ಮಾಡ್ಕೊಂಡ್ರೆ ಮುಗೀತಾ ಕೆಲಸ ನಿಮ್ಮದು? ಇದು ಮಾಡ್ತಿದ್ರಿ ಸಂಜೆ ಗಂಟೆ ಆದ್ದ? ಸಂಜೆ ಗಂಟೆ ಆಗಿ ನಾಳೆಗೂ ಆದ್ದೆ ಹೆಂಗ ಇಲ್ಲೇ? ಇವತ್ತು ಮುಗ್ದೈತ? ಇವತ್ತು ಮುಗ್ದೋಗ್ಬಿಡ್ತದೆ ಅವ್ರ ಕೆಲಸ. ನಮ್ಮ ಕೆಲಸ ನಾಳೆ ಮಾಡಿದ್ರೆ ನಾಳೆ ಮುಗ್ದೋಗ್ಬಿಡ್ತದೆ. ಇವತ್ತು ಮಾಡಿಬಿಟ್ರು ನಾಳೆ ಶನಿವಾರ ಮುಗ್ದೋಗ್ಬಿಡ್ತದೆ. ಇವತ್ತು ಆಲ್ಮೋಸ್ಟ್ ಮುಗಿಸ್ಬಿಡ್ತೀವಿ. ಕೆಲಸಕ್ಕೆ ಮನು ಅಂತ ಒಂದು ಹುಡುಗ ಬಂದವನೆ. ಮತ್ತು ಇವನು ರಾಚಪ್ಪಾಜಿ ನಾಟಕ ಸೀನ್ ಮಾಡಿದ್ನಂತೆ. ರಾಚಪ್ಪಾಜಿ ಇದರಲ್ಲಿ ಒಂದು ಸಾಂಗ್ ಹೇಳ್ತೀನಿ ಅಣ್ಣ ಅಂತ ಹೇಳೋನೆ. ಆಮೇಲೆ ಹೇಳಿಯ ಇವಾಗ ಫ್ರೆಂಡ್ಸ್ ಅಡ್ರೆಸ್ಗೆ ಇದು ಮಾಡ್ತಾ ಇರೋದು, ಬೀಡಿಂಗ್ ಸೆಟ್ ಮಾಡ್ತಿರೋದು ಅವನು. ಹೊಡಿ ಒಂದೇ ದಿನಕ್ಕೆ ಕೆಲಸನೇ ಮಾಡ್ಬಿಡ್ತೀನಿ ಅಂತಿಲ್ಲ ನೀನು. ಆಯ್ತಲ್ಲ ಅಣ್ಣ ಕೆಲಸ. ಇಲ್ಲ ನೀನು ಉಗುರು ತೋರ್ಸೋ ಕೈಯಲ್ಲಿ. ನೋಡಿ ಇವನು ಉಗುರು ಎಷ್ಟು ಉದ್ದವ, ಬೆಳ್ಳುಗುರು. ಯಪ್ಪ ನಾರ್ಮಲ್ ಆಗ ಕಣ. ಸಿಕ್ಕಾಪಟ್ಟೆ ಜಾಸ್ತಿ ಉದ್ದ. ನಿಮ್ದು ಉದ್ದ ಇಲ್ವ? ನಿಮ್ದು ಅಗ್ಲ, ನಮ್ದು ಉದ್ದ ಅಷ್ಟೇ. ಏನು ತಿಂದೆ ಒಟ್ಟಗ? ಇದು ನಮ್ಮ ಅಪ್ಪನಿಂದ ಬಂದಿರೋ ಒಬ್ರು. ಒಟ್ಟಗ ಅನ್ನ ತಿಂದೆ, ಎಗ್ರೆಸ್ ತಿಂದೆ ಹೇಳು? ಅನ್ನ ಮುದ್ದೆ ಎಗ್ರೆಸ್ ತಿನ್ನೋದಕ್ಕೆ ನಿಂಗೆ ಇಷ್ಟು ಉದ್ದ ಬೆಳೆದಿರೋದಕ್ಕೂ ಮುದ್ದೆ ತಿಂತೀವಿ ಅಷ್ಟೇ ಗಾಯ್ಸ್. ಮುದ್ದೆ ತಿಂತೀಯ? ರಾಗಿ ಮುದ್ದೆನೋ ಇಲ್ಲ ಗೋಧಿ ಮುದ್ದೆನೋ? ರಾಗಿದು. ಹಾಂ, ರಾಗಿ ಮುದ್ದೆ. ಮೈಲಸ್ ಐತಿ ಮುದ್ದೆ ತಿನ್ಲ? ಬ್ಯಾಡಿ ಗಾಯ್ಸ್ ಅದು ತಿನ್ಲೇ. ಬಾಡಿ ಹೆಂಗ್ ಬೆಳೀತ ಅಂತ ನೋಡುವಸ್ಯ. ಎಲ್ಲ ತಿನ್ಬಾರ್ದು ಗೈಸ್. ಮೈಲಸಿಟ್ಟಿನ ಮುದ್ದೆ ಕೆಮಿಕಲ್ ಹಾಕ್ತಾರೆ ಗೈಸ್. ನೋಡ ತಾಕತ್ ಹೆಂಗ್ ಬರ್ತಾನ ನೋಡೆ. ಕೆಮಿಕಲ್ ಗೈಸ್ ಎಲ್ಲ. ಕೆಮಿಕಲ್? ರಾಗಿ ಮುದ್ದೆ ಕೆಮಿಕಲ್ ಅಲ್ವಾ? ಇಲ್ಲ ಗೈಸ್, ಅದು ಪ್ಯೂರ್ ರಾಗಿಯಿಂದ ಪುಡಿ ಮಾಡ್ಸೋದು. ಪ್ಯೂರ್ ರಾಗಿಯಿಂದ ಪುಡಿ ಮಾಡ್ಸೋದ? ಯಾರು ಹೇಳಿದ್ದು? ತಾತ. ಯಾರು? ನೀನೇ ಬೆಳೆಯವ? ರೈತ ಆಗ್ಬಿಟ್ಟ? ರೈತ ಗೈಸ್ ಇವ ಲಾಯರ್ ಆಗ್ಬೇಕಂತ. ಲಾಯರ್ ಏನಾರು ಆಗ್ಬಿಟ್ರ ಜಡ್ಜೆ ಓಡೋಂಟಾಯ್ತಾನೆ. ಇವ್ನು ಅಷ್ಟು ಇಲ್ಲೇ ವಾದ ಮಾಡ್ತಿರೋದು. ಆಗಲೇ ನೋಡಿ ಗೈಸ್, ಒಂದು ದಿವಸ ಬಂದ, ಒಂದು ದಿವಸಕ್ಕೆ ಸ್ಕ್ರೂ ಬಿತ್ತಾನೆ. ನನಗೆ ಕೊಡಿ, ನಾನೇ ಮಾಡ್ತೀನಿ, ಕಟ್ಟಿ ಮಿಷಿನ್ ನಾನೇ ಬಿಡ್ತೀನಿ ಅಂತ ಇವ. ಹಾಂ, ಅಲ್ಲಿ ಹೋಗಿ ನಿಮ್ಮ ಮಾವು ಕೂಗ್ತದ, ನಿಮ್ಮ ದೊಡ್ಡಪ್ಪ ಕೂಗ್ಲಿ ಬಿಡಿ ಗೈಸ್. ನಿಮ್ಗೆ ನೋಯ್ಯಲ್ವಂತ ನಿಜ? ಏನೋ ಇಲ್ಲ ಚುಚ್ಚಿದ್ರ? ತಲೆ ಬಾಯ್ಸ್. ತಲೆ ಬಾಯ್ಸ್? ಬರೀ ತಲೆ ಐತೆ ಅಲ್ಲಿ. ನಿಂಗೆ ಬಾಯ್ಸ ಗರ್ಲ್ಸ? ಬಾಯ್ ಬಾಯ್. ಒಂದು ಸೈಡಿಂದ ಗರ್ಲ್ಸ್ ಥರ ಕಾಣ್ತೀಯ ಕಣ. ನಾರ್ಮಲ್ ಬಾಯ್. ಮಾವು ಕೂಗ್ತದ. ಫೋನ್ ಇಲ್ವಲ್ಲ? ಫೋನ್ನಾಗ ತಗೊಂಡು ಗಿರು ಮಾಡಕ್ತೀರಿ ಅಂತಾನ. ಅದು ಫೋನ್ ಅದು ಪ್ರಶಾಂತನೇ ಇಸ್ಕೊಬಿಟ್ಟು ಮಾರಿ. ಏನೋ ಹೇಳ ನೋಡಿ ಗೈಸ್, ನಾವು ಇಷ್ಟೊಂದು ಸಟ್ರಸ್ ಮಾಡಿ ಇವತ್ತು ಗ್ಲಾಸ್ ಹೊಡೆದು ಎಲ್ಲ ಮಾಡಿದ್ವಿ ಗೈಸ್. ನೋಡಿ ಇಷ್ಟು ಸಟ್ರಸ್ ಎಲ್ಲನೂ ಇವನೇ ಗ್ಲಾಸ್ ಹೊಡೆದಿರೋದು. ಎಲ್ಲ ನಿನ್ನ ಹೆಸರು? ರಾಜೇಶ್ ಕುಮಾರ್ ಅವರು ಇಷ್ಟು ಸಟ್ರಸ್ ಗ್ಲಾಸ್ ಹೊಡೆದ್ಬಿಟ್ಟವ್ರೆ. ನಾವೇನು ಮಾಡಿಲ್ಲ, ನಾವು ಕೈ ಕಟ್ಕೊಂಡು ಕೂತಿದ್ದ ಸುಮ್ಮನೆ. ಇಷ್ಟು ಸಟ್ರಸ್ ಕೆಲಸ ಆಗೈತೆ ಇವತ್ತು. ಮತ್ತು ಇನ್ನು ಮಿಕ್ಕಿದ್ದು ನಾಳೆ ಏನಂದರೆ ಈ ಕಿಟಕಿಗೆ ಆಲ್ರೆಡಿ ಒಂದೆರಡು ಕಿಟಕಿಗೆ ಬೀಡಿಂಗ್ ಹೊಡೆದಿದ್ವಿ. ಈ ಥರ ಬೀಡಿಂಗ್ ಹೊಡಿಬೇಕು. ನಾಳೆ ಒಂದಿಬ್ಬರು ಬೀಡಿಂಗ್ ಹೊಡಿತಾರೆ. ನಾನು ಬಪ್ಪಿಂಗ್ ತಳ್ಬೇಕು. ಅಲ್ಲಿ ನೋಡಿ ಗೈಸ್, ನಾನು ಈ ಕಡೆ ವೀಡಿಯೋ ಮಾಡ್ತಾ ಇರೋದು ಹಿಂಗೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡು ಬೀಗ ಹಾಕಿ ಮನಗ ಅಂತವ್ರೆ ನಮ್ಮ ಮಾವ. ನೋಡ್ರಿ, ನನ್ನ ಗಾಡಿ ಓಡಿಸ್ತೀನಿ ಅಂತ ಈಸ್ಕೊತಾವನೆ. ಅದು ಎಲ್ಲಿ ಬೀಳಿಸ್ತಾನೋ, ಕರೆಕ್ಟಾಗಿ ಕರ್ಕೋದನೋ ನನ್ನ ಗೊತ್ತಿಲ್ಲ. ಓಡಿಸ್ತಿಲ್ಲ ಕರೆಕ್ಟಿಗೆ ಪಕ್ಕ ಬೀಳ್ಸಲತ್ತಾನೆ ನನ್ನ ಕೆಲಸ. ನಾನು ಅವ್ರನ್ನೇ ಕೇಳೋಣ. ಆಮೇಲೆ ಕೈಗೆ ಕಾಲಿಗೆ ಕಟ್ಟಾಕಿಸೆ. ಈಗ ಅವ್ರನ್ನೇ ಕೇಳ. ನಿಧಾನ ನಡಿ ಕರೆಕ್ಟಿಗೆ, ನಿಧಾನ ಕೈಲಿ ಮಣ್ಣು. ಆಫ್ ಮಾಡ್ದಿಲ್ಲಪ್ಪ ಗೈಸ್. ಅಂತೂ ನಮ್ಮನ್ನ ಸೇಫಾಗಿ ತಗೊಬಂದು. ಯಾವ ಕಾಸು ಇಸ್ಕೊಳಂಗಿಲ್ಲ ಕಣ, ಹೋಗು. ಇಲ್ಲೇ ನಿಂತಿರು, ಮಾವು ಬಂದು ಕರ್ಕೊಯ್ತ ಗೈಸ್. ಅಂತೂ ಸೇಫಾಗಿ ಕರ್ಕೊಂಬಂದು ಜೈಪುರಕ್ಕೆ ಬಿಟ್ಟವನೆ. ಇವಾಗ ನಮ್ಮೂರಿಗೆ ಹೋಗ್ಬೇಕು. ನಮ್ಮೂರಲ್ಲಿ ಹೋಗಿ ನಮ್ಮನೆ ಕೆಲಸ ಮಾಡಬೇಕು. ಈಗ ಮನೆ ಹತ್ರ ಬಂದೆ. ಮತ್ತು ನಮ್ಮ ಅಪ್ಪ ಇದೇನು ಹೋಯ್ತು ಮನೇಲಿ ಅಂತ ಹೇಳ್ತಿದ್ದಂತೆ. ಇದೇನು ಹೋಯ್ತು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ನಮ್ಮಮ್ಮ ತಡೀತಾ ಇದ್ದೀವಿ. ಮನೇಲಿ ಏನಾರು ಸೇರ್ಕಿರ್ಕೊಂಡಾಯ್ತಾ ಸತ್ತಸೋರು ಅಂತ. ಮತ್ತು ಇದು ಅಕ್ಕಿ ತಂದು ಮಡಗಿರೋದು ನೋಡಿದ್ರೆ ನಮ್ಮ ಮನೆ ಕಪ್ಪೆಗಳು ಬರ್ತವೆ ಜಾಸ್ತಿ. ಅದರಿಂದ ನೋಡ್ಬೇಕಾಯ್ತು ಸರ್. ಏನಾದ್ರು ಬಂದ್ಗಿದ್ಬಿಟ್ಟಿದ್ರೆ ಕಷ್ಟ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು ಸಾರಿ ನಾಗರಾವ್ ಬಂದ್ಬಿಟ್ಟಿತ್ತು ಮನೆಗೆ. ಹಂಗೇನಾರು ಆಗ್ಬಿಟ್ರೆ ಏನೂ ಇಲ್ಲ, ಕಷ್ಟ ಆಗ್ಬಿಡ್ತದೆ. ಏನಿಲ್ಲ ಹೋಯ್ತು ಅಂತಲೇ ನಮ್ಮಪ್ಪ ನೋಡಿದ.
ಈ ಥರ ಎಲ್ಲ ಮಡಿಕಂದ್ರೆ ಇದೇ ಗಾಯ್ಸ್ ಪ್ರಾಬ್ಲಮ್ಮು. ಈ ಒಲ್ಕಲ್ನ ತಗೋಗ ಕೊಟ್ಬಿಡ್ಬೇಕು ಕಣಮ್ಮ. ಸುಮ್ಮನೆ ಒಲ್ಕಲ್ ಇಲ್ಲೊಂದು ಬಿದ್ದದ ಅಲ್ಲೊಂದು ಬಿದ್ದದ. ಸಾಕು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡೆ ಬಂದಿರೋದು ಕಾಲದಿಂದನೂ ಏನು ಮಾಡಿಲ್ಲ ಅವರು. ಇರು ಹಂಗೆ ಇರು ಅಂತೀರ. ಏನು ಕಾದ್ರುಗಳು ನೋಡಪ್ಪ, ಕಾದ್ರುಗಳು ಕವರ್ಗಳು ಎಲ್ಲ ಹೆಂಗ್ ಮಾಡಿದಾರ. ಇವರು ಉಲ್ಟೇ ಬೇಡದಾಯ್ತು ಇವರು. ಗೈಸ್ ನಮ್ಮಮ್ಮ ನೋಡ್ತೈತೆ ಗೈಸ್. ನಾನೇ ಎದ್ರುಬಿಟ್ಟೆ ಸೋದ ನೋಡ್ಬಿಟ್ಟು ಎದ್ರಿಕಾಯ್ತದೆ ಗೈಸ್. ಏನಾರ ಈ ಥರ ಹೋಯ್ತು ಅಂದರೆ ಒಂಥರ ಭಯ ಆಯ್ತದೆ ನೋಡಿ. ಮತ್ತು ಕ್ಯಾನು ನಮ್ಮ 30 ಪೆಟ್ರೋಲ್ ಮಾರ್ತೀನಿ ಅಂದ್ಬಿಟ್ಟು ಹಿಂಗೆ ಬಿದ್ದೈತೆ ವೇಸ್ಟಾಗಿ. ಹಿಂಗೆ ವೇಸ್ಟ್ ಆಗೈತೆ. ಇನ್ನೇನು ಇಲ್ಲ ಗೈಸ್. ನಮ್ಮ ಮನೆಯಲ್ಲಿ ನೋಡಿ ಈ ಪದಾರ್ಥ ತಗೊಂಡ್ರು ವೇಸ್ಟು. ಆ ಉಳ್ಕಲ್ ತಗೊಂಡ್ರು ಒಂದಿನ ಆಡಿಸ್ನಿಲ್ಲ. ಕೈ ತಪ್ಪು ಹೋದರೆ ಆಡ್ಸ್ಬೇಕಂತ ಏನು ಸುಮ್ಮನೆ ಆಡ್ಸೋರು. ಮಿಕ್ಸಿಲಿ ಆಡ್ಸೋಕ್ಕೆ ಅವ್ರಿಗೆ ಸಣ್ಣ ಬಂದದ ಇವತ್ತಿನ ಕಾಲದಲ್ಲಿ. ಮಿಕ್ಸಿಲಿ ಆಡ್ಸೋಕ್ಕೆ ಅಂಥದ್ರಲ್ಲಿ ಉಳ್ಕಲ್ ತಗೊಂಡು ಬಿಡ್ದವ್ರೆ ಸುಮ್ಮನೆ ಮನೆನ. ಗೈಸ್ ನಮ್ಮ ಅಮ್ಮ ಎದುರ್ಕೊಳ್ಳೋದೇ ಇಲ್ಲ. ನನಗೆ ಭಯ ಆಯ್ತದೆ. ನಮ್ಮ ಅಮ್ಮ ನೋಡಿ ಏನಿಲ್ಲ ಕಮ್ಮಲ್ಲಿ ಹಾಂ ಒಳ್ಕಿಲ್ ಕಲ್ತು ಏನಾರು ಸೇರ್ಕೊಂಡಿದ್ದ ನೋಡ ಚರ್ಕ ಇಷ್ಟೊತ್ತು ಗಂಟೆ ಅದು ಏನಾರು ನಾವು ಈ ಥರ ಮಾಡಿದ್ರೆ ಅದು ಇರ್ತಿತ್ತ ಏನಾರು ಇದ್ರ ಹಾಂ ಅರ್ಕ ಬಂದ್ಬಿಡೋದು. ಹಂಗೇನಾರು ಆಗಿದ ಇಲ್ಲ ಕಣಮ್ಮಲ್ಲಿ ಏನುವೆ. ಪ್ಲೀಸ್ ನಮ್ಮ ಅಮ್ಮ ಎದುರ್ಕೊಳ್ಳೋದಿಲ್ಲ ನೋಡಿ. ನಾನು ಒಂದ್ಸಾರಿ ಚಿಕ್ಕ ವಯಸ್ಸಲ್ಲಿ ಹೌದು ನಮ್ಮದು ಭಯಂಕರ ಸ್ಟೋರಿ ಐತೆ ಅಂದಲ್ಲ. ಅಯ್ಯೋ ಅದೊಂದು ದೊಡ್ಡ ಸ್ಟೋರಿ. ಅದು ಹೆಂಗೆ ಎಲ್ಲಿ ಸ್ಟಾರ್ಟ್ ಮಾಡಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಂಗೆ ಹೇಳೋಕ್ಕೆ ಬೇಜಾರು. ಅದನ್ನು ಹೇಳಿದ್ರೆ ಬೇಕಾದ್ರೆ 20 ನಿಮಿಷ ಲೋಗೋ ಅದೇ ಆಗ್ಬಿಡ್ತದೆ. ಅದಕ್ಕೆ ಅದನ್ನು ಹೇಳೋಕ್ಕೆ ಹೋಗಲ್ಲ. ಇಲ್ಲೇನು ಇಲ್ಲ ಅಂಥದ್ದು ಏನು ನಮ್ಮ ಮನೆಗೆ ಬಂದಿಲ್ಲ, ಬರೋದು ಇಲ್ಲ. ಅದು ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಅಷ್ಟೇ. ಹಂಗೆ ಇಲ್ಲಿ ಏನೂ ಇಲ್ಲ ಗೈಸ್. ಇಲ್ಲೇನು ಈ ಮೂಲಲ್ಲೂ ಏನೂ ಇಲ್ಲ. ಏನು ನಮ್ಮಪ್ಪ ಅದೇನು ನಮ್ಮಪ್ಪ ಏನೇನೋ ಹೇಳ್ಬಿಟ್ಟು ಈ ಥರ ಸೋದೆಲ್ಲನೂ ತೆಗ್ದಿಡಂಗೆ ಆಯಿತು. ಏನೂ ಇಲ್ಲ ಕೊಂಡು ಗೈಸ್. ಈಗ ಮೊದಲು ಈ ಥರ ಸೌದೆ ಮಡಿಗಳನ್ನು ತಪ್ಪಿಸ್ಬೇಕು ಗೈಸ್. ಏನು ಸೇರ್ಕೊಂಡಿಲ್ಲ ನಮ್ಮ ಅಪ್ಪ ಅದೇನೋ ಆ ಥರ ಅಂದೈತೆ. ಮತ್ತು ನಮ್ಮ ಪ್ರವೀಣವರು ಕಾರ್ ತಗೊಂಡಾರಂತೆ. ಕಾರ್ನ ನೋಡ್ತಿದ್ದಾರೆ. ಕಾರಿಗೆ ಸ್ಕೆಚ್ ಆಗ್ತಿದ್ದಾರೆ. ಆಲ್ರೆಡಿ ಒಂದು ತಗೊಂಡು ಕೊಟ್ಬಿಟ್ರು. ಈಗ ಶೋರೂಮಲ್ಲಿ ಯಾವುದು ಬೈ ನೀವು ತಗೋತಿರೋದು? 820. 820ನಾ ಅಣ್ಣ? 820 ಬೇಡ ಕಣ. ನಿಜವಲ್ಲ 820 ಬೇಡ. ನೀವು ಪೋಲೋ ಅಂತಿದ್ದೆಲ್ಲ ಪೋಲೋನ ತಗೋಬೇಕಣ್ಣ. ಬುಕ್ ಆಗೋಯ್ತು 820 ಬ್ಲ್ಯಾಕು. ಅಣ್ಣ ಬೇಡ ಕಣ 820. ನೀನು ಬೇಡ ಅಂದ್ರೆ ಬುಕ್ ಆಗ್ಬಿಡೈತೆಗಲ್ಲ. ಯಾಕೆ ಹೇಳು? ಅದು ಕೆಳಗಡೆ ಇದು ಕೊಟ್ಟಿರ್ತಾರಲ್ಲ ಪ್ಲೇಸು. ಗ್ರೌಂಡ್ ಫ್ಲೋರು ಅದು ಕಮ್ಮಿ. ಅದು ಮೇಂಟೈನ್ ಮಾಡ್ಬೇಕು ಬಜ್ಜಿ. ಬೈ ಅದು ಸ್ಕಿಮ್ಸ್ ಇದಾದರೆ ಹೊಡಿತೆ ಡಗ್ಗಂತ. ನಿಜವಲ್ವೇ ಎಲ್ಲ ಜನಗಳು ತಗೊಂಡೇ ಓಡಿಸ್ತಾನೆ ಇಲ್ವಾ? ಯಾಕಂದವ್ರೆ ಈ ಪ್ರಾಬ್ಲಮ್ಮು ಯಾರೋ ಬಂದಿದ್ದು ಅದು ಹೇಳಿದ್ರು. ಅದಕ್ಕೆ ಅದು ಬೇಡ ನನಗೆ ಗೊತ್ತು. ನನಗೆ ಗೊತ್ತಿರೋ ತಗೋತಾ ಇದ್ದೀನಿ. ಹಾಂ ಕಾರ್ ವ್ಯಾಲ್ಯೂ ಹಂಗೈತೆ. ಅದು ಕಾರ್ ವ್ಯಾಲ್ಯೂ ಚೆನ್ನಾಗಿದ್ದ. ಮೈಲೇಜ್ ಎಷ್ಟು ಕೊಡೋದು? 16 ಇಂದ 18. ಬ್ಲ್ಯಾಕಲ್ಲಿ ಎಲ್ಲೋ ಬುಕ್ ಮಾಡಿರೋದು? ಬ್ಲ್ಯಾಕ್ ಕಲರ್. ಯಾವತ್ತೂ ಇಳಿಸದ? ಇನ್ನೂ 7 ಮಂತ್ ಒಳಗಡೆ. ಈ ಮಂತ್ ಒಳಗಡೆನಾ? ಇದು ಇನ್ನೂ 2 ತಿಂಗಳು ಅಂತಿದ್ದಿಲ್ಲ. ಈ ಮಂತ್ ಒಳಗಡೆ ಗೈಸ್. ನಮ್ಮ ಪ್ರವೀಣಂಗೆ ಪಾಪ ಗಂಟನೂ ಗಡ್ಡೆ ತೆಗಿಯಂಗಿಲ್ಲ. ಗುಂಜೂರು ಗಡ್ಡನಿಂದ ಕಣ. ಮುಂಜಾನೆ ಗಡ್ಡೆ ನಮ್ದೆಲ್ಲ ನೋಡಿ ಸ್ಮೂತ್. ನಮ್ಮದು ಮೊದಲು ನಾನು ಹೋಗಿ ಗಡ್ಡೆ ತೆಗಿಸ್ಬೇಕು. ಭಾನುವಾರ ಶೇಪ್ ಕೊಡಿಸ್ಬೇಕು. ಹುಚ್ಚ ಆಗ್ಬಿಟ್ಟಿದೆ ಅಂತ ಮಂಜಣ್ಣ ಹುಚ್ಚ ಆಗ್ಬಿಟ್ಟಿದ್ದೀನಿ ಗುರು. ಹುಚ್ಚ ಆಗ್ಬಿಟ್ಟಿದ್ದೀನಿ ಅಂತ ಹಂಗೆ ಹುಚ್ಚ ಆಗ್ಬಿಟ್ಟಿದ್ದೀನಿ ನಾನು. ಸರ್ ಫೋನೇ ಸಿಗ್ತಾವಲ್ಲ ಗುರು. ಯಾರಿಗೆ? ಆ ಕಾರ್ ಬುಕ್ ಮಾಡಿ ಮಹೇಶ್ ಸರ್ ಅವ್ರಿಗೆ. ಗೈಸ್ ಅಂಗಡಿ ಹತ್ರ ಬಂದರೆ ನಮ್ಮವ್ವ ಹೆಬ್ಬೆಟ್ ಕೊಟ್ಬಿಟ್ಟು ಬರೋಗು ಅಂತ ಕಳಿಸ್ತವ್ರೆ ನಮ್ಮ ತಾಯಿ. ಎಷ್ಟೇ ಓದಿದ್ರು ಅಕ್ಕಿ ತಗೊಳಕ್ಕೆ ಹೆಬ್ಬೆಟ್ಟೇ ಕೊಡಬೇಕು. ಇಲ್ಲಿ ನೋಡಿ ನಮ್ಮ ತಾಯಿಯವ್ರು ಇಲ್ಲಿ ಕೂತವ್ರೆ. ನಮ್ಮ ಅಪ್ಪ ನೋಡ್ರೆ ಗಣಗಾಬ್ರಿ ಮಾಡ್ಬಿಟ್ಟು ಬಂದು ಇಲ್ಲಿ ನಿಂತವ್ರೆ. ಅಲ್ಲಿ ಏನೋ ಕಾಣ್ತು ಅಂದ್ಬಿಟ್ಟು ಮತ್ತೆ ಬನ್ನಿ ಇವಾಗ ಹೋಗ್ಬಿಟ್ಟು ಹೆಬ್ಬೆಟ್ ಕೊಟ್ಬಿಟ್ಟು ಬರೋದ. ಗೈಸ್ ಹೆಬ್ಬೆಟ್ ಕೊಡೋಕೆ ನೋಡಿ ಎಷ್ಟು ಜನ ನಿಂತವ್ರೆ. ಈ ಜನದ ಮಧ್ಯೆ ನಾವು ನಿಜವಲ್ಲೂ ಹೆಬ್ಬೆಟ್ ಕೊಟ್ಬಿಟ್ಟು ಬರೋಕ್ಕಾಯ್ತದ? ಸಿಕ್ಕಾಬಟ್ಟೆ ಜನ ಅವರೇ. ಆಗಲ್ಲ ಅನ್ಸುತ್ತೆ ಮೋಸ್ಟ್ಲಿ ರಶ್ ಅವರೇ. ಸೊ ವಾಪಸ್ ಮನೆಗೆ ಹೋಗ್ತಿದ್ದೀನಿ. ಸಿಕ್ಕಾಬಟ್ಟೆ ಜನ ಅವರೇ. ಆಮೇಲೆ ಸರ್ವರ್ ಸಿಗ್ತಿಲ್ವಂತೆ. ಆ ಉದ್ದೇಶಕ್ಕೆ ಅಷ್ಟೊಂದು ಜನ ನಿಂತಿರೋದು. ಬೆಳಿಗ್ಗೆ ಕೊಟ್ಟರೆ ಆಯಿತು, ನಾಳೆ ಕೊಡ್ತೀನಿ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.
ಓಕೆ ಬಾಯ್ ಬಾಯ್ ಟಾಟಾ ಗೈಸ್ ಮತ್ತು ಗುಡ್ ನೈಟ್ ಗೈಸ್.